ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಭೀಮನ ಅಮಾವಾಸ್ಯೆ ನಾವು ಯಾವ ರೀತಿ ಆಚರಣೆಯನ್ನ ಮಾಡಬೇಕು, ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿದ್ರೆ ಅಖಂಡ ಸೌಭಾಗ್ಯತನ ಪ್ರಾಪ್ತಿಯಾಗುತ್ತೆ ಅನ್ನೋ ಪ್ರತಿಯೊಂದು ಮಾಹಿತಿನ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದೀವಿ. ಹಾಗೆಯೇ ವಿವಾಹಿತರು ಅವಿವಾಹಿತರು ವ್ರತದ ದಾರದ ಗಂಟುಗಳನ್ನ ನಾವು ಎಷ್ಟು ಹಾಕಿ ಪೂಜೆಯನ್ನ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ದಿನದಲ್ಲಿ ಪಾದ ಪೂಜೆಯನ್ನ ತುಂಬಾನೇ ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದರ ಪಾದ ಪೂಜೆಯನ್ನ ಮಾಡ್ತಿರ್ತಾರೆ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಮದ್ವೆ ಆಗಿರೋ ಹೊಸೊಬ್ರಿಗಂತೂ ಪಾದ ಪೂಜೆ ಯಾವ ರೀತಿ ಮಾಡ್ಬೇಕು ಅಂತ ಗೊಂದಲ ಇರುತ್ತೆ ಅಲ್ವಾ. ತುಂಬಾನೇ ಸರಳವಾಗಿ ಯಾವ ರೀತಿ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಪತಿಯನ್ನ ಪಾರ್ವತಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತವ್ರು ಯಾರು ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಪ್ರೀತಿ ಮಾಡ್ತಾಳಂತೆ ತನ್ನ ಗಂಡನನ್ನ. ಅದೇ ರೀತಿ ಶಿವ ಪಾರ್ವತಿಯರ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವರು ಕೂಡ ಶಿವ ಪಾರ್ವತಿಯರಂತೆ ಅನ್ಯೋನ್ಯವಾಗಿ ಜೀವನವನ್ನ ನಡೆಸುತ್ತಾರೆ ಅನ್ನೋ ನಂಬಿಕೆಯಿಂದ ಈ ಒಂದು ಭೀಮನ ಅಮಾವಾಸ್ಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಶಿವ ಪಾರ್ವತಿಯರ ಒಂದು ಪ್ರೀತ್ಯರ್ಥವಾಗಿ ಈ ಒಂದು ಭೀಮನ ಅಮಾವಾಸ್ಯೆ ದಿನ ಪಾದಪೂಜೆಯನ್ನ ಮಾಡುವಂತದ್ದು ವಾಡಿಕೆ ಸ್ನೇಹಿತರೆ. ಇನ್ನು ಗಂಡನ ಪಾದಪೂಜೆಯನ್ನ ಮಾಡುವಾಗ ದೇವರ ಮನೆಯಿಂದ ನಾವು ಕೆಲವೊಂದು ವಸ್ತುಗಳನ್ನ ನಾವು ತಗೊಳ್ಳೇಬಾರ್ದು. ಅರಿಶಿನ ಕುಂಕುಮ ಆಗಿರ್ಬೋದು, ಅಥವಾ ಕರ್ಪೂರ ಆಗಿರ್ಬೋದು, ಅಥವಾ ಮಂಗಳಾರತಿ ತಟ್ಟೆ ಆಗಿರ್ಬೋದು, ಯಾವುದನ್ನು ಕೂಡ ದೇವರ ಮನೆಯಿಂದ ತಗೋಬಾರ್ದು. ಯಾಕಂದ್ರೆ ಅರಿಶಿನ ಕುಂಕುಮನ ನಾವು ದೇವರಿಗೆ ಇಡ್ತೀವಿ. ನಾವು ಗಂಡನ್ನ ದೇವರಿಗೆ ಹೋಲಿಸಿದ್ರು ಕೂಡ ಅವರು ಕೂಡ ಮನುಷ್ಯರೇ ಅಲ್ವಾ. ಹಾಗಾಗಿ ನಾವು ಗಂಡನ ಪಾದಕ್ಕೆ ದೇವರಿಗೆ ಇಡುವಂತ ಅರಿಶಿನ ಕುಂಕುಮನ ಹಚ್ಚೋದಿಕ್ಕೆ ಹೋಗ್ಬಾರ್ದು. ವಿಭೂತಿಯನ್ನು ಕೂಡ ದೇವರ ಮನೆಯಿಂದ ಬಳಸೋದಿಕ್ಕೆ ಹೋಗ್ಬಾರ್ದು. ನಾವೇನೇ ಮಾಡಿದ್ರು ಕೂಡ ಗಂಡನ ಪಾದ ಪೂಜೆಯನ್ನ ಸಪ್ರೇಟ್ ಆಗಿ ಅರಿಶಿನ ಕುಂಕುಮ ಆಗಿರ್ಬೋದು, ಮಂಗಳಾರತಿ ತಟ್ಟೆ ಆಗಿರ್ಬೋದು, ಮತ್ತೆ ದೃಷ್ಟಿ ಆರತಿ ತೆಗೆಯೋದಕ್ಕೆ ದೀಪ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬೇರೆ ತಗೊಳ್ಳಿ. ಅಕಸ್ಮಾತ್ ನೀವು ದೇವರ ಮನೆಯಿಂದ ಮಂಗಳಾರತಿ ತಟ್ಟೆ ಅಥವಾ ಬೇರೆ ಏನಾದ್ರೂ ತಗೊಂಡ್ರೆ ಅದನ್ನ ಮತ್ತೆ ತೊಳೆದು ನೀವು ಸ್ವಚ್ಛ ಆದಾದ್ಮೇಲೆ ಮತ್ತೆ ದೇವರ ಮನೆಗೆ ಇಡಬೇಕಾಗುತ್ತೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಹೇಳ್ತಿರೋದು, ದೇವರ ಮನೆಯಲ್ಲಿರುವಂತ ವಸ್ತುಗಳನ್ನ ಪಾದ ಪೂಜೆಗೆ ಯಾವುದೇ ಕಾರಣಕ್ಕೂ ಕೂಡ ಬಳಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪಾದ ಪೂಜೆಯನ್ನ ಯಾವ ರೀತಿ ಸರಳವಾಗಿ ಮಾಡ್ಬೇಕು ಅಂತ ನೋಡೋದಾದ್ರೆ, ಒಂದು ತಟ್ಟೆಯನ್ನ ತಗೊಳ್ಳಿ. ಅದ್ರೊಳಗಡೆ ಗಂಡನ ಪಾದವನ್ನ ಇಟ್ಟು ಒಂದು ಚೆಮ್ ನೀರಿಂದ ನಾವು ಪಾದವನ್ನ ತೊಳಿಬೇಕು. ಈ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ತುಳಸಿ ಗಿಡಕ್ಕೆ ಆಗಿರ್ಬೋದು, ಬೇರೆ ಯಾವುದೇ ಗಿಡಕ್ಕೂ ಕೂಡ ಹಾಕ್ಬಾರ್ದು. ಇದನ್ನ ಸಿಂಕ್ ಅಲ್ಲಿ ಚೆಲ್ಬೋದು ಅಥವಾ ಬೇರೆ ಕಡೆ ಇದನ್ನ ಚೆಲ್ಲಿ. ಯಾಕಂದ್ರೆ ದೈವಿಕ ಶಕ್ತಿ ಉಳ್ಳಂತ ತುಳಸಿ ಗಿಡಕ್ಕೆ ಪಾದವನ್ನ ತೊಳೆದಿರುವಂತ ನೀರನ್ನ ನಾವು ಹಾಕೋದು ಮಹಾಪಾಪ ಅಂತ ಹೇಳ್ತಾರೆ. ಹಾಗಾಗಿ ಬೇರೆ ಕಡೆ ಚೆಲ್ಲಿ. ಹಾಗೇನೆ ಅರಿಶಿನ ಕುಂಕುಮವನ್ನ ಇಟ್ಟು ಪಾದಗಳಿಗೆ ಹೂವನ್ನ ಇಡಿ. ಹಾಗೆ ಗಂಡನಿಗೂ ಕೂಡ ನೀವು ಕುಂಕುಮವನ್ನ ಇಡ್ಬೇಕು. ಹಾಗೆ ಗೌರಿ ವ್ರತದ ದ್ವಾರವನ್ನ ನೀವು ಗಂಡನಿಗೂ ಕೂಡ ಕಟ್ಟಬೇಕು. ನೀವು ಕೂಡ ಗಂಡನ ಕೈಲಿಂದ ಕಟ್ಟಿಸ್ಕೋಬೇಕು. ಗಂಡನ ಕೈಲಿಂದ ಅರಿಶಿನ ಕುಂಕುಮ ಹೂವನ್ನ ಇಡ್ಸ್ಕೊಂಡಾದ್ಮೇಲೆ ನೀವು ಗಂಡನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ಕೋಬೇಕು. ನಮ್ಮ ಗಂಡನಿಗೆ ದೀರ್ಘಾಯುಷ್ಯವನ್ನ ಕೊಡು, ನಮ್ಮ ಮುತ್ತೈದೆತನ, ನಮ್ಮ ಸೌಭಾಗ್ಯತನ ಗಟ್ಟಿಯಾಗಿರ್ಲಿ ಅಂತ ಹೇಳಿ ಶಿವ ಪಾರ್ವತಿಯರನ್ನ ಬೇಡ್ಕೊಂಡು ಗಂಡನಿಂದ ಆಶೀರ್ವಾದ ಪಡೋದು. ಗಂಡನ ಕೈಲಿಂದ ಅಕ್ಷತೆಯನ್ನ ಹಾಕ್ಸ್ಕೋಬೇಕಾಗುತ್ತೆ. ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು. ಇನ್ನು ಕೆಲವೊಬ್ರು ಪಾದವನ್ನ ತೊಳೆದಾದ್ಮೇಲೆ ಅರಿಶಿಣ ಕುಂಕುಮವನ್ನ ಇಟ್ಟು, ಹೂಗಳನ್ನ ಇಟ್ಟು, ಗಂಧದ ಕಡ್ಡಿಯಿಂದ ಪೂಜೆಯನ್ನ ಮಾಡಿ, ಹಾಗೇನೆ ದೃಷ್ಟಿ ಆರತಿಯನ್ನು ಕೂಡ ಮಾಡ್ತಾರೆ. ಇದು ತಪ್ಪು ಅಂತ ಏನಿಲ್ಲ, ಅವರವರ ಆಚರಣೆಗೆ ಬಿಟ್ಟಿದ್ದು. ಆದ್ರೆ ತುಂಬಾನೇ ಸರಳವಾಗಿ ಈ ರೀತಿ ಪಾದವನ್ನ ತೊಳೆದು ಪಾದಕ್ಕೆ ಅರಿಶಿಣ ಕುಂಕುಮವನ್ನ ಹಚ್ಚಿ, ಹೂಗಳನ್ನ ಇಟ್ಟು, ಗಂಡನ ಕೈಲಿಂದ ಅರಿಶಿಣ ಕುಂಕುಮ ಮತ್ತೆ ಹೂವನ್ನ ನಮ್ಮ ಮುಡಿಗೆ ಇರಿಸ್ಕೊಂಡು ನಾವು ಅವರ ಕೈಲಿಂದ ಅಕ್ಷತೆಯನ್ನ ಕೊಟ್ಟು ನಾವು ಆಶೀರ್ವಾದ ತಗೊಂಡ್ರೆ ಸಾಕು ಸ್ನೇಹಿತರೆ. ಯಾವುದು ಕೂಡ ತಪ್ಪಲ್ಲ. ಆದ್ರೆ ತುಂಬಾ ಸರಳವಾಗಿ ಈ ರೀತಿ ಮಾಡ್ರು ಕೂಡ ನಡೆಯುತ್ತೆ. ದೀರ್ಘ ಮುತ್ತೈದೆತನ ಫಲಿಸಲು ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ. ಇನ್ನು ಸ್ವೀಟ್ ತಿನ್ನಿಸುವಂತದ್ದು, ಹಾಗೇನೆ ಗಂಡನಿಂದ ಉಡುಗೊರೆಯನ್ನ ಪಡೆಕೊಳ್ಳುವಂತದ್ದು ಅದು ನಿಮ್ಗೆ ಬಿಟ್ಟಿದ್ದು. ದೀರ್ಘ ಮುತ್ತೈದೆತನ ಫಲಿಸಲು ಈ ರೀತಿ ಪಾದ ಪೂಜೆಯನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ. ನೋಡಿರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.